ಏನಾದರೂ ಪೂಜೆ ಮಾಡಬೇಕಾ ಅಥವಾ ಯಾವ ದೇವರಿಗೆ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು? ಖಂಡಿತವಾಗೂ ಒಳ್ಳೆಯದಮ್ಮ. ತುಂಬ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ. ಮನೆಯಲ್ಲಿ ಅಕ್ಷಯ ತೃತೀಯ ದಿನನೇ ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಗಂಡ ಹೆಂಡ್ತಿಗಾಗಲಿ ಹೆಂಡ್ತಿ ಗಂಡನಿಗಾಗಲಿ ಜಗಳ ಮಾಡ್ತಕ್ಕಂಥದ್ದಲ್ಲ. ನಿಮ್ಮ ಸಾಂಸಾರಿಕ ಜೀವನವನ್ನು ಸಾಗಿಸ್ತಕ್ಕಂಥದ್ದು ನೀವಿಬ್ಬರೂ ಸೇರಿ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗ್ತಕ್ಕಂಥದ್ದು. ಒಂದು ಎತ್ತಿಗೆ ಏರಿಗೆ ಹೇಳಿದ್ರೆ ಒಂದು ಕೋಣ ನೀರಿಗೆ ಎಳೆಯೋ ಥರ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸಾಂಸಾರಿಕದಲ್ಲಿ. ಆ ದಿನ ಲವಲವಿಕೆಯಾಗಿ ದಾಂಪತ್ಯಗಳು ಇಬ್ಬರೂ ಕೂಡ ಸಂತೋಷದಿಂದ ಕಾಲವನ್ನು ಕಳೆಯಿರಿ. ಎಷ್ಟು ನೀವು ಸಂತೋಷದಿಂದ ಪೂಜೆ ಪುನಸ್ಕಾರಗಳಲ್ಲಿ ನೀವು ಭಾಗಿಯಾಗಿರ್ತೀರಿ ಅಷ್ಟು ನಿಮಗೆ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದು. ಆ ದಿನ ಜಗಳ ಮಾಡಿಕೊಂಡು ಗಂಡನ ಮೇಲೆ ಮುನ್ಸ್ಕೊಂಡು ಹೋಗಿ ಮನಿಕೊಳ್ಳೋದಲ್ಲ. ಅವಳು ಮುನ್ಸ್ಕೊಂಡಿದ್ದಾಳೆ ಅಂತ ನೀನು ಗಲಾಟೆ ಮಾಡಿಕೊಂಡು ಮನೆ ಬಿಟ್ಟು ಹೊರಗಡೆ ಹೋಗೋದಲ್ಲ. ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನೂ ಬಿಟ್ಟು ನಿನ್ನಿಂದ ಬಂದಿರತಕ್ಕಂಥದ್ದು ಪುರುಷ ಪ್ರಧಾನವಾಗಿರ್ತಕ್ಕಂಥ ನಮಗೆ ಹೇಳ್ಕೊಳ್ತೇವೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಗಂಡಂದಿರಿ ಇದ್ದೀರಿ, ಮಾಂಗಲ್ಯ ಧಾರಣೆ ಮಾಡಿದ್ದೀರಿ, ಆ ಹೆಣ್ಮಗಳಿಗೆ ನೀವೆಲ್ಲರೂ ಕೂಡ ಅವ್ರನ್ನ ಪ್ರೀತಿಯಿಂದ ನೋಡಿ. ಯಾಕಂದರೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮದಿರನ್ನೆಲ್ಲ ಬಿಟ್ಟು ನಿಮ್ಮ ಹಿಂದೆ ಬಂದಿರತಕ್ಕಂಥದ್ದು ನಿಮ್ಮ ವಂಶವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಆ ಹೆಣ್ಣುಮಗಳು ಕನ್ಯಾದಾನದ ರೂಪದಲ್ಲಿ ನಿಮಗೆ ಅವರ ತಂದೆ ತಾಯಿಗಳು ಪಾದವನ್ನು ತೊಳೆದು ನಿಮಗೆ ಕನ್ಯಾದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ಅಕ್ಷಯ ಪಾತ್ರೆ. ನಿಮ್ಮ ಮನೆಗೆ ಬಂದಿರತಕ್ಕಂಥ ಹೆಣ್ಮಗಳು ಅವಳೇ ಅಕ್ಷಯ ಪಾತ್ರೆ. ಆ ಅಕ್ಷಯ ಪಾತ್ರೆಯನ್ನು ನೀವು ಯಾವ ರೀತಿ ಪ್ರೀತಿಸಬೇಕು, ಯಾವ ರೀತಿ ನೋಡ್ಕೊಳ್ಬೇಕು, ಒಂದು ಕ್ಷಣ ಯೋಚನೆ ಮಾಡಿ. ಆ ಹೆಣ್ಣುಮಗಳು ತನ್ನ ಆಸೆಗಳನ್ನು ಯಾರ ಹತ್ರ ಹೇಳ್ಕೋಬೇಕು? ತನ್ನ ಗಂಡನ ಹತ್ರನೇ ಹೇಳ್ಕೋಬೇಕು. ಬೀದಿಯವರು ಹೋಗೋರ ಹತ್ರ ಹೇಳ್ಕೊಳಕ್ಕಾಗಲ್ಲ. ತನ್ನ ಸಹೋದರ ಸಹೋದರಿ ಹತ್ರ ಹೇಳ್ಕೊಳಕ್ಕಾಗಲ್ಲ. ತಂದೆ ತಾಯಿಗಳ ಹತ್ರ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ಸ್ನೇಹಿತರ ಹತ್ರ ಹಂಚ್ಕೊತಾರೆ. ಪ್ರತಿಯೊಂದು ಹೆಣ್ಮಗಳೂ ಕೂಡ ಗಂಡನ ಹತ್ರ ಹಂಚ್ಕೊತಾಳೆ. ನನಗಿದನ್ನು ಆಸೆ ಇದೆ, ನನಗಿದನ್ನು ಪೂರೈಸಿ, ನನಗೆ ಈ ರೀತಿ ಇರಬೇಕು, ಆ ರೀತಿ ಇರಬೇಕು, ನಮ್ಮ ಕುಟುಂಬದಲ್ಲಿ ಎಲ್ಲರಿಗಿಂತ ನಾನೇ ಚೆನ್ನಾಗಿರಬೇಕು ಅನ್ನೋ ಮಹತ್ಕರವಾಗಿರ್ತಕ್ಕಂಥ ಆಸೆ ಆ ಹೆಣ್ಮಗಳಿಗಿರುತ್ತೆ. ಪ್ರತಿಯೊಬ್ಬರು ಗಂಡಸರನ್ನ ಅದನ್ನು ಈಡೇರಿಸೋಕ್ಕೆ ಸ್ವಲ್ಪ ಪ್ರಯತ್ನ ಪಡಿ. ನೀವು ಸಾಲ ಮಾಡ್ಕೊಂಡು ಈಡೇರಿಸಿ ಅಂತಲ್ಲ, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಆ ದಿನ ಅವಳಿಗೇನು ಪ್ರೀತಿಪಟ್ಟು ಅವಳು ಮಾಂಗಲ್ಯ ಚೇನ್ ಕೇಳಿದ್ರೆ ಅಟ್ಲೀಸ್ಟ್ ಒಂದು ಉಂಗುರನಾದ್ರು ತಗೊಳ್ಳೋಷ್ಟು ಮಾಡ್ಕೊಳ್ಳಿ. ಇಲ್ಲ ಅವಳು ಏನಾದರೂ ಜಾಸ್ತಿದು ಕೇಳಿದ್ರೆ, ಚಿಕ್ಕದು ಕೇಳಿದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥದ್ದಾದ್ರೂ ತಗೊಳ್ತಕ್ಕಂಥದ್ದು. ಸಮಾಧಾನ ಆಗಬೇಕು. ಒಟ್ಟೆಲ್ಲ ಅವಳಿಗೆ ಸಮಾಧಾನ ಮಾಡ್ತಕ್ಕಂಥದ್ದು ಮಾಡಿ. ಆಗ ನೋಡಿ ಮನೆ ಒಳಗಡೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಆ ದಿನ ನನ್ನ ಮಗಳು ಕೇಳಿದಾಗೆ ಯಾವ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದು ಅಂತಂದರೆ ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಲಲಿತ ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಆ ವಿಷ್ಣು ಸಹಸ್ರನಾಮವನ್ನು ಕೇಳ್ತಕ್ಕಂಥದ್ದು. ನೀವು ಪಠನೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ಶ್ರವಣ ಮುಖಾಂತರದಿಂದರಾಗಲಿ ಕೇಳ್ತಕ್ಕಂಥದ್ದು, ಒಂದು ಕ್ಯಾಸೆಟ್ ಹಾಕ್ಕೊಳ್ತಕ್ಕಂಥದ್ದು, ಇಲ್ಲ ಯೂಟ್ಯೂಬಲ್ಲಿ ಆನ್ ಮಾಡ್ಕೊಳ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿದಾಗ ಖಂಡಿತವಾಗೂ ನಿಮಗೆ ದ್ವಿಗುಣ ಆಗ್ತಕ್ಕಂಥದ್ದು, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನಿಮ್ಮ ಗ್ರಾಮ ದೇವತೆಗಳನ್ನು ಪೂಜೆ ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು. ಆ ದಿನ ಬೆಲ್ಲದ ಪದಾರ್ಥವನ್ನು ಯಾವುದೇ ಆಗಲಿ, ಗೂಢ ಅನ್ನವನ್ನಾಗಲಿ ಬೆಲ್ಲದ ಅನ್ನವನ್ನಾಗಲಿ ಬೆಲ್ಲಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರು ಒಂದು ಪದಾರ್ಥಗಳನ್ನು ಮಾಡಿದಾಗ ಖಂಡಿತವಾಗೂ ನಿಮಗೆ ಒಲಿತಕ್ಕಂಥದ್ದು. ಗ್ರಾಮ ದೇವತೆಗಳಾಗಿರಲಿ ಕುಲದೇವರಿಗಾಗಲಿ ಗೂಢಾನ್ನವನ್ನು ಇಡ್ತಕ್ಕಂಥದ್ದು ಮಾಡಿ ಅಕ್ಷಯ ತೃತೀಯ ದಿನ ಎಷ್ಟು ಚೆನ್ನಾಗಿ ಆಗ್ತದೆ ಅಂತಂದರೆ ನೀವು ಎಕ್ಸ್ಪೆಕ್ಟೇಷನೇ ಮಾಡಿರಲ್ಲ, ನಮಗೆ ಇಂಥ ಒಂದು ಒಳ್ಳೆ ಕಾರ್ಯ ನಡೀತಲ್ಲಪ್ಪ ಅಂಥೇಳಿ. ಇನ್ನು ಮುಂದಿನ ಭಾಗದಲ್ಲಿ ನಾವು ತಿಳಿಸ್ತಾ ಹೋಗ್ತೀನಿ. ಒಂದು ವೃಕ್ಷವನ್ನು ಪೂಜೆ ಮಾಡ್ತಕ್ಕಂಥದ್ದು, ಆ ವೃಕ್ಷದ ಎಲೆಗಳನ್ನು ತಗೊಂಬಂದು ತರಳು ತೋರಣಗಳಿಂದ ನಾವು ತೋರಣ ಕಟ್ತಕ್ಕಂಥದ್ದು ಮಾಡಿ ಎಷ್ಟು ಚೆನ್ನಾಗಾಗ್ತಕ್ಕಂಥದ್ದು ನೋಡಿ. ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಾನು ನನ್ನ ಮಗಳು ಇಬ್ಬರೂ ಕೂಡ ನಿಮ್ಮ ಜೊತೆಲಿ ಚೆನ್ನಾಗಿ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ನೀವು ದಾನ ಧರ್ಮದ ಬಗ್ಗೆ ಹೇಳ್ತಾ ಇದ್ರಿ. ಒಂದಷ್ಟು ಜನಕ್ಕೆ ದಾನ ಧರ್ಮ ಜಾಸ್ತಿಯಾಗಿ ಮಾಡೋಕ್ಕಾಗಲ್ಲ. ಅವ್ರ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಬಹುದಾ? ಖಂಡಿತ ಮಗನೆ. ಯಾಕಂದರೆ ನೀವು ಅಷ್ಟು ಮಾಡೋ ಬದಲು ಒಂದು ಸ್ವಲ್ಪ ಆದರೂ ದಾನವನ್ನು ಮಾಡತಕ್ಕಂಥದ್ದು. ಈಗ ನೋಡಿ, ಒಂದು 25 kg ಅಕ್ಕಿಯನ್ನು ಮಾಡಬೇಕು ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡಿರ್ತೀವಿ. ಆ 25 kg ಅಕ್ಕಿಯನ್ನು ಸುಮಾರು ಎಷ್ಟು ಜನ, ಒಂದು 200 ಜನ ತಿನ್ಬೇಕಂಥದ್ದು ಆಗುತ್ತೆ. ಹಾಗಾಗಿ 25 kg ನೀವು ಮಾಡಿಲ್ಲ ಅಂದರೂ ಕೂಡ 10 kg ಆದ್ರೂ ಮಾಡಿ, ಒಂದು 100 ಜನಕ್ಕಾದರೂ ಮಾಡಿ. ನೀವು 500 ಜನಕ್ಕೆ 200 ಜನಕ್ಕೆ ಮಾಡ್ತಕ್ಕಂಥದ್ದು ಬೇಡ. ಅಲ್ಲಿ ದಾರಿ ಹೋಗೋರಿಗೆ ಯಾರಿಗಾರು ಒಂದು 10 ಜನಗಳಿಗೆ ದಾನ ಕೊಟ್ಟಾಗ ಹಸಿವಿನಿಂದ ಬರಳ್ತಾ ಇರ್ತಕ್ಕಂಥ ಒಬ್ಬ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಒಬ್ಬರಿಗೆ ನೀವು ದಾನವನ್ನು ಮಾಡಿದಾಗ, ಅನ್ನದಾನವನ್ನು ಮಾಡಿದಾಗ ಅದು ನಿಮಗೆ ಅಕ್ಷಯ ತೃತೀಯ ಆಗ್ತಕ್ಕಂಥದ್ದು, ಅಂದರೆ ದ್ವಿಗುಣ ಆಗ್ತಕ್ಕಂಥದ್ದು, ಫಲವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಆಡಂಬರದ ಜೀವನ ಬೇಡ. ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ನಿಷ್ಕಲ್ಮಶವಾಗಿರಬೇಕು. ಕಲ್ಮಶ ಇರಬಾರ್ದು. ನಿಷ್ಕಲ್ಮಶವಾಗಿ ನಾವು ಯಾವ ಒಂದು ಕಾರ್ಯವನ್ನು ಮಾಡ್ತೀವೋ ಅದು ನಮಗೆ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ಬಂಧುಗಳೇ.
ಹಾಗಾಗಿ ಈ ಅಕ್ಷಯ ತೃತೀಯ ದಿನ ದಾನ ಧರ್ಮಗಳನ್ನು ಮಾಡಿ ಇಷ್ಟಾರ್ಥಕ್ಕೆ ಸಿದ್ಧಿರಿಸುತ್ತೆ ನಿಮಗೆ. ಅರ್ಹ ಬ್ರಾಹ್ಮಣರಿಗೆ ದಾನ ಕೊಡಿ. ಇನ್ನೊಂದು ವಿಚಾರ ಹೇಳ್ತೀನಿ, ನಾವು ಅನ್ಯ ಧರ್ಮರಿಗೆ ನಾವು ದ್ವೇಷ ಮಾಡೋದಲ್ಲ, ಅನ್ಯ ಧರ್ಮರಿಗೆ ಇರ್ತಕ್ಕಂಥವ್ರಿಗೆ, ಕಡು ಬಡವರಿಗೆ ಈ ಅಕ್ಷಯ ತೃತೀಯ ದಿನ ವಸ್ತ್ರದಾನವನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ಹಾಕ್ಕೊಳ್ತಕ್ಕಂಥ ಬುರ್ಕ ಏನಿದೆ, ಕಪ್ಪು ಬುರ್ಕ ಏನಿದೆ ಹೆಣ್ಮಕ್ಳು ಆಗ್ತಕ್ಕಂಥದ್ದು ದಾನವಾಗಿ ಕೊಡಿ. ಅದು ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದು. ಆ ಅಕ್ಷಯವಾಗಿ ನಿಮ್ಮ ಮನೆ ಮಂದಿಗಳೆಲ್ಲ ತುಂಬ ಆಗ್ತಕ್ಕಂಥದ್ದು ವಸ್ತ್ರದಾನವನ್ನು ಕೊಟ್ಟಾಗ. ಹಾಗಾಗಿ ಈ ಅಕ್ಷಯ ತೃತೀಯ ದಿನ ಬಂದಿರತಕ್ಕಂಥ ವಿಶೇಷವಾಗಿ ನಮ್ಮ ಭರತಖಂಡದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಾವು ಆಚರಣೆ ಸನಾತನ ಧರ್ಮದಲ್ಲಿ ಮಾಡ್ತಾ ಇದ್ವಲ್ಲ, ಇದು ನಮಗೆ ಫಲವನ್ನು ಕೊಡ್ತಕ್ಕಂಥ ಒಳ್ಳೆ ಸುದಿನ ಅಂತಲೇ ಹೇಳ್ತಕ್ಕಂಥದ್ದು. ಖಂಡಿತವಾಗೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲರೂ ಕೂಡ ನಾವು ಎಲ್ಲರೂ ಸುಖವಾಗಿ ಸಂತೋಷವಾಗಿ ಬಾಳೋಣ. ಇಡೀ ಪ್ರಪಂಚದಾದ್ಯಂತ ನಮ್ಮ ಭರತಖಂಡ ಎಲ್ಲದನ್ನು ಸುಖವಾಗಿರಲಿ ಅಂತಲೇ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಆ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡೋಣ. ಖಂಡಿತವಾಗಿ ಒಳ್ಳೆಯದಾಗಲಿ. ಈಗ ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ಈಗ ಪ್ರಶ್ನೆಯಾಗಿ ಉಳ್ಕೊಂಡಿರೋದು ಏನಂದರೆ, ನಾವು ವರ್ಷ ಹೋಗಿ ಚಿನ್ನವನ್ನು ತಗೊಳ್ತಾ ಇದ್ವಿ, 1 ಗ್ರಾಮ್ ಚಿನ್ನ ತೊಗೊಂಡ್ರೆ ಮುಂದಿನ ವರ್ಷ 2 ಗ್ರಾಮ್ ಚಿನ್ನ ತೊಗೋಬಹುದು ಅಂತ. ಇದೇ ಫಸ್ಟ್ ಟೈಮ್ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಗೊತ್ತಾಗಿರೋದು. ಅದು ನಿಮ್ಮಿಂದ. ಚಿನ್ನ ತೊಗೊಳ್ಳೋದ್ರಿಂದ ಚಿನ್ನ ಕೂಡಲ್ಲ, ದಾನ ಧರ್ಮ ಮಾಡಬೇಕು ಅಂತ. ಹಾಗಾದರೆ ಚಿನ್ನವನ್ನು ತಗೊಳ್ಳೋದು ಬೇಡವಾ ಹೆಣ್ಣು ಮಕ್ಕಳು? ಖಂಡಿತವಾಗೂ ನಾನು ಈ ಸಂದರ್ಭದಲ್ಲಿ ತೊಗೊಳ್ಬೇಡ್ರಿ ಅಂದರೆ ನನಗೆ ಬೈಕೊಂತಾರೆ. ಯಾಕಂದರೆ ಗುರುಗಳು ಕುಂತ್ಕೊಂಡು ನಾವು ನಮ್ಮ ಯಜಮಾನ್ರುಗಳಿಗೆ ಪುಸಲಾಯಿಸಿ ಏನೋ ಮಾಡಿ ನಾವು ಮಾಡಿದ್ದು ಇವಾಗ ನಿಮ್ಮ ವಾಹಿನಿ ಮುಖಾಂತರ ನೋಡಿ ಬೇಡ ನೋಡು ಗುರುಗಳು ಏನೋ ಹೇಳ್ತಾ ಇದ್ದಾರೆ ಸುಮ್ಮನಿರೇ ಅಂತ ನಾವು ಹಾಳು ಮಾಡಿಬಿಟ್ರಲ್ಲ ಗುರುಗಳೇ ಅಂತ ದಯವಿಟ್ಟು ಅನ್ನೋತ ಭಾವಿಸ್ಬೇಡಿ. ಮಕ್ಕಳೇ, ನಿಮ್ಗೆಲ್ಲರಿಗೂ ಪ್ರೀತಿ ಆಸೆ ಜಾಸ್ತಿ ಇರುತ್ತೆ. ಖರೀದಿ ಮಾಡಬೇಕು, ಅದನ್ನು ಆ ದಿನ ತೊಗೊಂಬಂದು ಅಕ್ಷಯ ತೃತೀಯ ದಿನ ಒಂದು ಚಿಕ್ಕದಾಗಲಿ ನಾವು ಖರೀದಿ ಮಾಡ್ಕೊಂಡು ಅದನ್ನು ದ್ವಿಗುಣ ಮಾಡ್ಕೋಬೇಕು ಅನ್ನೋದು ಆಸೆ ಇರುತ್ತೆ. ಖಂಡಿತವಾಗೂ ಮಾಡಿ. ಆದರೆ ಸಾಲ ಸೋಲುಗಳನ್ನು ಮಾಡಿ ಗಂಡರಿಗೆ ನೋವು ಕೊಟ್ಟು ನೀವು ಪರ್ಚೇಸ್ ಮಾಡ್ತಕ್ಕಂಥದ್ದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡಿ. ಇನ್ನೊಂದು ವಿಚಾರವನ್ನು ತಮಗೆ ತಿಳಿಸೋಕ್ಕೆ ಇಷ್ಟಪಟ್ಟೆ. ಏನಪ್ಪ ಅಂತಂದರೆ, ಆ ಅಕ್ಷಯ ತೃತೀಯ ದಿನ ನೀವು ಮಾಡ್ತಕ್ಕಂಥ ಒಂದು ಪುಣ್ಯ ಕಾರ್ಯ ಇದೆಯಲ್ಲ, ನೀವು ಮಾಡ್ತಕ್ಕಂಥ ಜೊತೆಯಲ್ಲಿ ಗಂಡನ ಜೊತೆ ಸೇರಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ, ನೀವು ಮಾಡ್ತಕ್ಕಂಥ ಅನುಷ್ಠಾನದಲ್ಲಿ ಮನೆಯ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅಲ್ಲಿ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕರೆದು ಅರ್ಶಿನ ಕುಂಕುಮ ದಾನ ಕೊಡ್ತಕ್ಕಂಥದ್ದು, ಬಳೆ ದಾನ ಕೊಡ್ತಕ್ಕಂಥದ್ದು, ಶಕ್ತಾನುಸಾರವಾಗಿ ನಿಮಗೆ ಜಾಕೆಟಿನ ಬಟ್ಟೆಯನ್ನು ದಾನ ಕೊಡ್ತಕ್ಕಂಥದ್ದು, ಕನಿಷ್ಠ ಪಕ್ಷ ಒಂದು ಹೆಣ್ಣು ಮಕ್ಕಳಿಗೆ ಕರೆದುಬಿಟ್ಟು ಅಕ್ಷಯ ತೃತೀಯ ದಿನ ಅರ್ಶಿನ ಕುಂಕುಮ ದಾನವಾಗಿ ಕೊಟ್ಟು 2 ಬಳೆ, 2 ಎಲೆ ಅಡಿಕೆ ಇಟ್ಟು 4 ಬಳೆಯನ್ನು ಕೊಡ್ತಕ್ಕಂಥದ್ದು ಮಾಡಿ. ಒಂದೊಂದು ಶಕ್ತಿ ಇದ್ದರೆ ಒಂದೊಂದು ಜಾಕೆಟಿನ ಬಟ್ಟೆಯನ್ನು ಕೊಡ್ತಕ್ಕಂಥದ್ದು ಮಾಡಿ. ಇಲ್ಲ ಶಕ್ತಿ ಇದ್ದರೆ ಒಂದೊಂದು ಸೀರೆಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ. ಯಾಕೆ ಅಂತಂದರೆ ನೋಡಿ, ನೀವು ತಗೊಬಂದು ತುಂಬತಕ್ಕಂಥದ್ದಲ್ಲ. ಹೆಣ್ಮಕ್ಳಿಗೆ ನನ್ನ ಮಗಳು ಕೇಳಿದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಆಗಿದ್ಮೇಲೆ ಖರೀದಿ ಮಾಡಬಾರ್ದ ಅಂತ. ಖಂಡಿತವಾಗೂ ಖರೀದಿ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಅದು ನಿಮ್ಮ ವೈಯಕ್ತಿಕ ವಿಚಾರ. ಯಾವತ್ತೇ ಆಗಲಿ ಅಕ್ಷಯ ಪಾತ್ರೆ ಅಂತಕ್ಕಂಥದ್ದು ಅದು ಖಾಲಿ ಆಗ್ತಾ ಇರಬೇಕು, ಪರರಿಗೆ ದಾನವಾಗಿ ಕೊಡ್ತಾ ಇರಬೇಕು. ಆವಾಗ ಅದಕ್ಕೆ ಬಂದು ತುಂಬಿಕೊಳ್ಳುತ್ತೆ. ಇವಾಗ ನಿಂತಿರೋ ನೀರು ಯಾವ ರೀತಿ ಕೊಳ್ತಾ ಹೋಗುತ್ತೆ ಹೇಳಿ? ಹರಿತಾ ಇರೋ ನೀರು ಎಷ್ಟು ಪರಿಶುದ್ಧವಾಗಿರುತ್ತೆ ನೋಡಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಕ್ಷಯ ಪಾತ್ರೆ ಅಂತಕ್ಕಂಥದ್ದು ಅದರಲ್ಲಿ ಪಾತ್ರೆಯಲ್ಲಿರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಒಂದು ಯಾವುದೇ ವಸ್ತುವಾಗಲಿ ದಾನದ ರೂಪದಲ್ಲಿ ಕೊಡ್ತಾ ಬನ್ನಿ. ಅದು ಮತ್ತೆ ತುಂಬುತ್ತೆ, ಮತ್ತೆ ಹೊಸದಾಗಿ ಬಂದು ತುಂಬ್ತಾ ಇರುತ್ತೆ. ನಿಮಗೆ ಗೋಚರ ಆಗದೆ ಇದ್ದಂಗೆ ಬೇರೆ ಪದಾರ್ಥಗಳು ಬಂದು ಬಿದ್ದಿರ್ತವೆ. ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಗೊತ್ತಾ, ಬಾವಿಲಿರೋ ನೀರಾಗಬೇಡಿ. ಯಾವುದಾದ್ರು ಒಂದು ತುಂಬಿರೋ ಪಾತ್ರೆಗಳಲ್ಲಿ ನೀರಿಡೋದು ಅದು ಪಾಚಿ ಹೆಂಗೆ ಕಟ್ಟುತ್ತೆ, ಅದಕ್ಕೆ ಡಸ್ಟೆಲ್ಲ ಹೆಂಗೆ ಕೂತ್ಕೊಳ್ಳುತ್ತೆ, ಆ ಥರ ಆಗಬಾರ್ದು. ಹಾಗಾಗಿ ಹರಿಯೋ ನದಿ ಆಗಬೇಕು ಮನುಷ್ಯ ಪ್ರತಿಯೊಬ್ಬರು ಕೂಡ. ನಾವು ನೋಡಿ ಕಾವೇರಿ ಇವಾಗ ತಲಕಾವೇರಿಯಲ್ಲಿ ಜಗನ್ಮಾತೆ ಉಗಮ ಆಗ್ತಕ್ಕಂಥದ್ದು. ತಮಿಳುನಾಡು ತಂಜಾವೂರಿಂದ ಪಾಸಾಗಿ ಮೇಟೂರಿಗೆಲ್ಲ ಹೋಗಿ ಸಮುದ್ರ ಸೇರ್ತಕ್ಕಂಥ ಜಗನ್ಮಾತೆ ಕಾವೇರಿ ಎಷ್ಟು ಜನಗಳಿಗೆ ಅವಳ ಪಾವಿತ್ರತೆಯನ್ನು ಕಾಪಾಡಿದ್ದಾಳೆ, ಎಷ್ಟು ಜನ ರೈತಾಪಿ ವರ್ಗದವಳು ಕಾಪಾಡಿದ್ದಾಳೆ. ಅದೇ ನಿಂತಿದ್ದ ಜಾಗದಲ್ಲೇ ತಲಕಾವೇರಿಯಲ್ಲೇ ನಿಂತಿದ್ರೆ ಆ ಭಾಗಕ್ಕೆ ಮಾತ್ರ ಸೀಮಿತ ಆಗ್ತದೆ. ಹಾಗಾಗಿ ನಿಮಗೆಲ್ಲ ನಾನು ಹೇಳೋದನ್ನು ಹರಿಯೋ ನದಿ ಆಗೋಣ. ನಾವು ಬೇರೆಯವರಿಗೆ ದಾನ ಧರ್ಮಗಳನ್ನು ಮಾಡೋಣ, ಅರಿವನ್ನು ಕೊಡೋಣ, ಜ್ಞಾನೋದಯವನ್ನು ಕೊಡ್ತಕ್ಕಂಥದ್ದು ಮಾಡಿ. ನೀವು ತೊಗೊಂಡೋಗಿ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ತುಂಬೋದಲ್ಲ. ಅದು ದ್ವಿಗುಣ ಆಗುತ್ತೆ. ಬಟ್ ಏನು ಪ್ರಯೋಜನ? ಬೇರೆಯವ್ರಿಗೆ ಉಪಕಾರ ಆಗದೆ ಇರ್ತಕ್ಕಂಥದ್ದು. ನೀವು ಹಂಗಿದ್ಮೇಲೆ ಒಂದು ಕೆಲಸ ಮಾಡಿ, ಪರ್ಚೇಸ್ ಮಾಡ್ತಿರಲ್ಲ ಅದರಲ್ಲಿ 1/4 ಗ್ರಾಮಷ್ಟು ಬೇರೆಯವರಿಗೆ ದಾನ ಕೊಡಲ್ಲ. ನಾನು ಗಲಾಟೆ ಮಾಡಿ ನನ್ನ ಗಂಡನ ಹತ್ರ ನಾನು ತರಿಸ್ಕೊಂಡಿರೋದು ನಾನು ಬೇರೆಯವ್ರಿಗೆ ಕೊಡಲ್ಲ ಗುರುಜಿ, ಒಳ್ಳೆ ಚೆನ್ನಾಗಿ ಹೇಳ್ತೀರ ನೀವು ಅಂತೀರ. ಹಂಗಲ್ಲ. ನೀವು ತೊಗೊಂಬಂದಿರ್ತಕ್ಕಂಥ ಪದಾರ್ಥ ಯಾವುದೇ ಆಗಿರಲಿ, ವಸ್ತ್ರಗಳನ್ನೇ ಆಗಲಿ, ಬೇರೆಯವರಿಗೆ ಪರರಿಗೆ ದಾನ ಕೊಡಬೇಕು.
ಅಂತಕ್ಕಂಥದ್ದು ಅಕ್ಷಯ ತೃತೀಯ, ಅಕ್ಷಯ ಪಾತ್ರೆ ಅಂತಕ್ಕಂಥದ್ದು. ಆ ಪಾತ್ರೆಗೆ ನೋಡಿ ಎಷ್ಟು ಅರ್ಥ ಇದೆ ಅಂದರೆ, ನಿಮಗೆ ಎಲ್ಲ ಗೊತ್ತಿದೆ, ಆ ಗೊತ್ತಿದ್ರೂ ಕೂಡ ದಡ್ಡನ ಥರ ವರ್ತಿಸ್ತಾ ಇರ್ತೀರ ಮನೆಗಳಲ್ಲಿ, ನೋವು ಕೊಡ್ತಾ ಇರ್ತೀರ. ಅವನಿಗೆ ಯಾವುದೋ ಟೆನ್ಷನ್ ಇರುತ್ತೆ, ಸಂಬಳ ಆಗಿರಲ್ಲ, ಯಜಮಾನರು ಬೈದಿರ್ತಾರೆ, ಆಫೀಸಲ್ಲಿ ಅವ್ರಿಗೆ ಟಾರ್ಚರ್ ಜಾಸ್ತಿ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ನೀವು ಈ ರೀತಿ ಮನೆಗಳಲ್ಲಿ ಕೊಟ್ಟಾಗ ಅವನೇನು ಮಾಡಬೇಕು? ಒಬ್ಬ ಗಂಡಸು ಯಾವ ರೀತಿ ಏನು ಮಾಡೋದು? ಅವನಿಗೆ ದಿಕ್ಕೆ ತೋಚ್ದಂಗಾಗುತ್ತೆ. ಹಾಗಾಗಿ ನೀವು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಮನೆಯಲ್ಲಿ ಯಾವ ಪದಾರ್ಥ ಇದೆ ಅದನ್ನೇ ದ್ವಿಗುಣ ಮಾಡ್ತಕ್ಕಂಥದ್ದು, ಅಂದರೆ ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ವಿಶೇಷವಾಗಿರ್ತಕ್ಕಂಥ ಒಂದು ವನಸಿರಿಯನ್ನು ತೊಗೊಂಬರ್ತಕ್ಕಂಥದ್ದು ಮಾಡಿ. ನಿಮ್ಮ ಗಂಡನಿಗೆ ಜಗಳ ಮಾಡ್ಯಾರಿ, ನೀವು ಚೆನ್ನಾಗಿ ಕೊಡಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಗುರುಗಳು ಹೇಳಿದ್ದಾರೆ ಈ ಪದಾರ್ಥ ನೀನು ಹುಡಿಕೊಂಡಾರೆ ಎತ್ಕೊಂಬಂದು ನಾನು ಕೊಡಪ್ಪ ಅಂತ ಕೇಳಿ ಒಂದು ಅನುಷ್ಠಾನ ಮಾಡಿ. 8 ದಿನದೊಳಗಡೆ ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದರೆ ನಮ್ಮ ವಾಹಿನಿಗೆ ಇದೇ ಶನಿವಾರ ಭಾನುವಾರ ವಿಶೇಷವಾಗಿ ಒತ್ತು ತೊಗೊಂಬರ್ತಕ್ಕಂಥ ಒಂದು ನಿಮಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದಕ್ಕೆ ನೀವು ಕರೆಯನ್ನು ಮಾಡಿ ನಮ್ಮ ಜೊತೆಲಿ ಮಾತಾಡಿ, ಹಂಚ್ಕೊಳ್ಳಿ, ನಿಮ್ಮ ನೋವು ಸಂಕಟಗಳನ್ನು ಅಂತರ ಹೇಳ್ಕೊಳ್ಳಿ. ನಮ್ಮೆಲ್ಲ ಗೊತ್ತಿರತಕ್ಕಂಥದ್ದನ್ನು ನಿಮಗೆ ತಿಳಿಸ್ತೀವಿ, ನಿಮ್ಮಿಂದ ನಾವು ತಿಳ್ಕೊಳ್ತೀವಿ ಕೆಲವೊಂದು ವಿಚಾರಗಳನ್ನ. ಯಾಕೆಂದರೆ ಮರಕ್ಕಿಂತ ಮರದು ದೊಡ್ಡದಿದೆ, ನಾವೇ ದೊಡ್ಡದು ಅಂತಕ್ಕಂಥದ್ದಲ್ಲ. ಇನ್ನೂ ಅತಿರೇಕವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಮಹನೀಯರು ಇರ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ. ಎಂತೆಂಥ ದೊಡ್ಡ ಗುರುಗಳಿದ್ದಾರೆ, ಅವರು ಕೂಡ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾರೆ. ಖಂಡಿತವಾಗಿ ಒಳ್ಳೆಯದಾಗಲಿ ನಿಮಗೆ. ಭವಿಷ್ಯ ದರ್ಪಣ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ.